ಖುಲ್ಲಂ ಖುಲ್ಲಂ ಉದ್ದಾಡು ಒಮ್ಮೆ ನನ್ನನ್ನು ಐ ಯು ರೆಡಿ. ದ ಹೀರೋ ಯೂಸ್ ಟು ಕಾಲ್ ಮಿ ಹಾಯ್ ಐ ಲವ್ ಯು ಅಂತ. ನನ್ಗೆ ಇವಾಗ ಎಷ್ಟು DMs ಬರುತ್ತೆ ಗೊತ್ತಾ, ಹಾಯ್ ಐ ಲವ್ ಯು. ನನಗೆ ಕೆಲವೊಂದ್ಸತಿ ಏನಿದು ಅನ್ಸುತ್ತೆ, ಬಟ್ ದೆನ್ ಇಟ್ ಈಸ್ ಲೈಕ್ ಪೀಪಲ್ ಆರ್ ಕನೆಕ್ಟಿಂಗ್ ಟು ದ್ಯಾಟ್ ಮೂವಿ ಆ್ಯಂಡ್ ಸ್ಟಿಲ್ ಮೆಸೇಜಿಂಗ್ ಮೀ. ಖುಷಿ ವಾಸ್ ದ ಒನ್ ವಿಚ್ ಗಾಟ್ ಮಿ ಅ ಲಾಟ್ ಆಫ್ ಪಾಪ್ಯುಲರ್ ರೆಕಗ್ನೈಸೇಷನ್ ಅಷ್ಟೇ ಆ ಮೂವಿಯಿಂದ. ಯಾ, ಈಗಲೂ ನಿಮ್ಮನ್ನು ತುಂಬಾ ಜನ ಗುರುತಿಸತ್ತೆ ಖುಷಿ ಇಂದ ಅಲ್ವಾ? ಓ, ಫುಲ್ ಡಾಕ್ಟರ್ಸ್ ಫ್ಯಾಮಿಲಿ ನಮ್ಮ ಮನೇಲಿ. ವಿ ಹ್ಯಾವ್ ಎವ್ರಿ ಕೈಂಡ್ ಆಫ್ ಡಾಕ್ಟರ್ ಇನ್ ದ. ನೀವು ಬುಕ್ ತೆಗೆದ್ಬಿಟ್ಟು ನಿಮ್ಮಲ್ಲಿ ಗೈನಕಾಲಜಿಸ್ಟ್ ಇದ್ದಾರಾ? ಇದ್ದಾರೆ. ನಿಮ್ಮಲ್ಲಿ ಸರ್ಜನ್ ಇದ್ದಾರಾ? ಇದ್ದಾರೆ. ನಿಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಇದ್ದಾರಾ? ಇದ್ದಾರೆ. ನಿಮ್ಮಲ್ಲಿ ಅನಸ್ಥೆಟಿಸ್ಟ್ ಇದ್ದಾರಾ? ಇದ್ದಾರೆ. ಯಾವ ಡಾಕ್ಟರ್ ಕೇಳಿ ಇದ್ದಾರೆ. ಆಯುರ್ವೇದಿಕ್ ಇದ್ದಾರಾ? ಇದ್ದಾರೆ. ಹೋಮಿಯೋಪತಿಕ್ ಇದ್ದಾರಾ? ಇದ್ದಾರೆ. ಎಲ್ಲರೂ ಇದ್ದಾರೆ. ಇಡೀ ಫ್ಯಾಮ್ಲಿನಲ್ಲಿ ನಾನು ಒಬ್ಬಳೇ ಬಣ್ಣ ಹಚ್ಚಿರೋದು, ನಾನು ಒಬ್ಬಳೇ ಮೇಕಪ್ ಹಾಕಿರೋದು, ಆ್ಯಂಡ್ ನಾನು ಒಬ್ಬಳೇ ಕ್ಯಾಮ್ರಾ ಮುಂದೆ ಇರೋದು. ಓಕೆ, 2006 ಏನೋ ಒಂದು ಘಟನೆ ನಡೀತು ನನ್ನ ಜೀವನದಲ್ಲಿ. ನಾನು ಕೋಮಾಗೆ ಹೊಟ್ಟೋದೆ. 2021 ಎದ್ದೆ ಕೋಮಾಯ್ತು. ನೀವು ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ TV ಸ್ಪೆಷಲ್. ಈ ದಿನ ನಾವಿದ್ದೀವಿ ನಟಿ ಮಾಡೆಲ್ ಚೈತ್ರ ಹಳ್ಳಿಕೆರೆಯವರ ಫೀನಿಕ್ಸ್ ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಕ್ಯಾಂಪಸ್ನಲ್ಲಿ. ಹೌದು, ಈ ದಿನ ಅವ್ರ ಜೊತೆ ಹೋಮ್ ಟೂರ್ ಮಾಡ್ತಾ ಮಾಡ್ತಾ ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣವಾ? ಬನ್ನಿ ಹಾಗಾದ್ರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಓಕೆ, ಯಾ, ಲುಕಿಂಗ್ ಲೈಕ್ ದೇಸಿ ಸಿಂಡ್ರೆಲ್ಲ. ಸ್ವೀಟ್ ಹಾಕು. ಬನ್ನಿ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ಹೋಮ್. ಓ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮನೇನು ನಿಮ್ಮಷ್ಟು ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು. See, this is my house, my humble abode. ಓಕೆ, Yeah. ಸೊ ಬನ್ನಿ ಒಂದಿಷ್ಟು ಹರಟೆ ಹೊಡೆಯೋಣ. ಮತ್ತೆ ಹೇಳಬೇಕು, ನೀವೇ ತುಂಬ ಬ್ಯುಸಿ ಆಗಿದ್ದೀರಾ. ಬ್ಯಾಂಗ್ಳೂರ್, ಹೈದ್ರಾಬಾದ್ ಬ್ಯಾಂಗ್ಳೂರ್. ಎಸ್, ಕೆಲಸ ಇವಾಗ ಸದ್ಯಕ್ಕೆ ನಾನು ಹೈದ್ರಾಬಾದಲ್ಲೇ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲೂ ಕೆಲಸ ಇದೆ ಅಫ್ಕೋರ್ಸ್. ಐ ಹ್ಯಾವ್ ಮೈ ಸ್ಟುಡಿಯೋ, ದೆನ್ ಐ ಆಮ್ ಅ ಮೇಕಪ್ ಆರ್ಟಿಸ್ಟ್ ಓವರ್ ಹಿಯರ್. ಹೌದು, ಸೊ ಇಲ್ಲೂ ಕೆಲಸ ಇದೆ. ಮಕ್ಕಳಿದ್ದಾರೆ ಇಲ್ಲಿ ಬೇಸಿಕ್. ಹೌದು, ಫ್ಯಾಮಿಲಿ ಇದೆ ಇಲ್ಲೇ. ಸೊ ಐ ಆಮ್ ಹಿಯರ್. ಅಲ್ಲಿ ಜಸ್ಟ್ ಶೂಟ್ಗೆ ಹೋಗ್ತೀನಿ, ಬರ್ತೀನಿ. ಐ ಆಮ್ ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್ ಓನ್ಲಿ. ಓಕೆ, ಸೊ ನಿಮ್ಮ ಮನೆಯ ಅಂದರೆ ನಿಮ್ಮ ಇಲ್ಲಿನ ಹೋಮ್ ಟೂರಲ್ಲಿ ನಾವು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ಆ್ಯಂಡ್ ದೆನ್ ನಿಮ್ಮ ಆ್ಯಕ್ಟಿಂಗ್ ಲೈಫ್ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣವಾ? ಶೋರ್. ಸೊ ನೀವೇ ಬ್ರೀಫ್ ಆಗಿ ಹಾಂ, ನಿಮ್ಮ ಬಗ್ಗೆ ಹೇಳಿದರೆ ಭಾಳ ಖುಷಿ ಆಗುತ್ತೆ. ಎಲ್ರಿಗೂ ಗೊತ್ತಿದೆ, ಆದರೂ ನೀವೇ ಬ್ರೀಫ್ ಆಗಿ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಆ್ಯಕ್ಟಿಂಗ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಬೇಡ ಅದಕ್ಕಿಂತ ಮುಂಚೆಯಿಂದ ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಆಗ್ಬೋದು ಅಥವಾ ಕಾಲೇಜಿಂದನೇ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ರಾ? ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಕಾಲೇಜಲ್ಲಿ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಅಂದರೆ ಬನ್ನಿ ಕೂತ್ಕೊಂಡು ಮಾತಾಡೋಣ. ನಾನು ಚಿಕ್ಕವಳಿದ್ದಾಗಿಂದನೂ ಸ್ಕೂಲಲ್ಲಿ ಐ ವಾಸ್ ಇಂಟು, ಎಲ್ಲರೂ ಮಾಡ್ತಾರಲ್ವಾ ಸ್ಕೂಲ್ ಡೇಗೆ ಡಾನ್ಸ್ ಮಾಡ್ತಾರೆ, ಅದು ಇದು. ಬಟ್ ದೆನ್ ಬೇಸಿಕಲಿ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾಗಲಿ ಅಥವಾ ಥಿಯೇಟರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಬಿಕಾಸ್ ಐ ವಾಂಟೆಡ್ ಟು ಗೆಟ್ ಅವೇ ಫ್ರಮ್ ಸ್ಟಡೀಸ್. ಓ ಮೈ ಗಾಡ್. I was like a rag student, topper in school. College ಬಂದ್ಬಿಟ್ಟು I took up science, which I was not at all interested in. Oh, is it? I wanted to take up commerce. My family forced me into science because 95% ತಗೊಳ್ಳೋಳು, 98% ತಗೊಳ್ಳೋಳು, how can you take up any other subject? You have to take up science ಅಂದ್ಬಿಟ್ಟು. ಸೊ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾನು ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಇನ್ ಥಿಯೇಟರ್ ಕಾಲೇಜಲ್ಲಿ. ನ್ಯಾಷನಲ್ ಕಾಲೇಜ್ ಬಸವನಗುಡಿ ಗೊತ್ತೇ ಅಲ್ವಾ ನಿಮಗೆ? ಅಲ್ಲಿ ಅಂತೂ ಥಿಯೇಟರ್ ಇಸ್ ವೆರಿ ವೆರಿ ತುಂಬ ಪ್ರೋತ್ಸಾಹ ಕೊಡ್ತಾರೆ ಥಿಯೇಟರ್ಗೆ. ಸೊ ಐ ವಾಸ್ ಡೂಯಿಂಗ್ ಥಿಯೇಟರ್ ಓವರ್ ದೇರ್. ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಒಂದ್ಸತಿ ರಾಜಾರಾಮ್ ಅಂತ ಒಬ್ಬರು ಡೈರೆಕ್ಟರ್ ಇದ್ರು, ಥಿಯೇಟರ್ ಡೈರೆಕ್ಟರ್. ಈಸ್ ಅನ್ ಆ್ಯಕ್ಟರ್ ಆಲ್ಸೋ. ಯು ಆಲ್ ಮಸ್ಟ್ ರಿಮೆಂಬರ್ ಹಿಮ್. ಸೊ ಅವರು ನನ್ನನ್ನು ಸ್ಪಾಟ್ ಮಾಡಿ ಹಿ ಟುಕ್ ಮೀ ಟು ಥಿಯೇಟರ್ ಟು ಆ್ಯಕ್ಟ್ ಇನ್ ಅ ಪ್ಲೇ ಕಾಲ್ಡ್ ಮುಖ್ಯಮಂತ್ರಿ.
ಮುಖ್ಯಮಂತ್ರಿ ಚಂದ್ರು ಅವ್ರ ಹೆಸರು ಬಂದಿರೋದು ಆ ಪ್ಲೇನಲ್ಲಿ, ಹೌದು. ಮುಖ್ಯಮಂತ್ರಿ ಅಂತ. ಸೊ ಐ ಆ್ಯಕ್ಟೆಡ್ ಇನ್ ದ್ಯಾಟ್ ಪ್ಲೇ ಫಾರ್ ಅ ಕಪಲ್ ಆಫ್ ಶೋಸ್. ಅವಾಗ ಸೆಕೆಂಡ್ PUC ನಲ್ಲಿದ್ರೂ ಐ ವಾಸ್ ಆ್ಯಕ್ಟಿಂಗ್ ಇನ್ ಪ್ಲೇಸ್, ಲೈಕ್ ಬಿಕಾಸ್ ಐ ಡಿಡ್ ಇಟ್ ಓನ್ಲಿ ಟು ಗೆಟ್ ಅವೇ ಫ್ರಮ್ ಎಜುಕೇಷನ್ ಅವಾಗ. ಸೊ ಹಾಗೆ ಅದಾದಮೇಲೆ ದೆನ್ ಐ ಗಾಟ್ ಇನ್ ಟು ಮಾಡ್ಲಿಂಗ್ ಆಫರ್ಸ್ ಬರೋಕ್ಕೆ ಶುರು ಆಯಿತು. ಮಾಡ್ಲಿಂಗ್ ಅದಾದಮೇಲೆ ಸಡನ್ಲಿ ಔಟ್ ಆಫ್ ದ ಬ್ಲೂ ಐ ಗಾಟ್ ಅನ್ ಆಫರ್ ಟು ಆ್ಯಕ್ಟ್ ಇನ್ ಅ ಮೂವಿ ಆ್ಯಂಡ್ ಮೈ ಪೇರೆಂಟ್ಸ್ ಅಗ್ರೀಡ್ ಫಾರ್ ಇಟ್ ಇಂಜಿನಿಯರಿಂಗಲ್ಲಿದ್ದಾಗ. ಸೊ ಆ್ಯಂಡ್ ಆ್ಯಕ್ಟಿಂಗ್. ಸೊ ಹಾಗೆ ಯೋಚನೆ ಮಾಡೋಕ್ಕೆ ಹೋದರೆ ಐ ಥಿಂಕ್ ಈ ಕಾರ್ಪೊರೇಟ್ ಲೈಫ್ ಆಗಲಿ, ಈ ಬೇರೆ ಥರದ್ದು ಒಂದು ಏನಂತಾರೆ ಎನಿ ಕೈಂಡ್ ಆಫ್ ಪ್ರೊಫೆಷನ್ ನಾನು ಟ್ರೈಯೇ ಮಾಡಲಿಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ಐ ಹ್ಯಾವ್ ಬಿನ್ ಆನ್ ಸ್ಟೇಜ್ ಆರ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಸೊ ದಟ್ಸ್ ಆಲ್ ಐ ಹ್ಯಾವ್ ನೋನ್. So, and then I took a long break, of course, and then I made a comeback again 5 years ago. So, avagunu, then the first thought that came was Banna Hachadu, that will not go. So, and this industry welcomed me with open arms, and right now I'm working as an actor again. ಹೌದು, ಎಲ್ಲರಿಗೂ ಗೊತ್ತಿದೆ. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಮೂಲತಃ ಬೆಂಗಳೂರವರೇನಾ ನೀವು? ಇಲ್ಲ, ನಮ್ಮ ತಂದೆ ಬೇಸಿಕಲಿ ಹಾವೇರಿ ಹತ್ರ ಒಂದು ಊರಿದೆ ಹೊಸರಿತ್ತಿ ಅಂತ. ಸೊ ವಿ ಆರ್ ಫ್ರಮ್ ದೇರ್. ದೆನ್ ಬಟ್ ನಮ್ಮ ತಂದೆ KMC ಹಾಸ್ಪಿಟಲ್ ಹುಬ್ಬಳ್ಳಿನಲ್ಲಿ ಡಾಕ್ಟರ್ ಆಗಿದ್ರು. ಸೊ ವಿ ವರ್ ಬಾರ್ನ್ ಇನ್ ಹುಬ್ಳಿ. ಸೊ ಡಾಕ್ಟರ್ ಫ್ಯಾಮಿಲಿ. ಎಸ್, ಫುಲ್ ಡಾಕ್ಟರ್ಸ್ ಫ್ಯಾಮಿಲಿ ನಮ್ಮ ಮನೇಲಿ. ವಿ ಹ್ಯಾವ್ ಎವ್ರಿ ಕೈಂಡ್ ಆಫ್ ಡಾಕ್ಟರ್ ಇನ್ ದ ನೀವು ಬುಕ್ ತೆಗೆದ್ಬಿಟ್ಟು ನಿಮ್ಮಲ್ಲಿ ಗೈನಕಾಲಜಿಸ್ಟ್ ಇದ್ದಾರಾ? ಇದ್ದಾರೆ. ನಿಮ್ಮಲ್ಲಿ ಸರ್ಜನ್ ಇದ್ದಾರಾ? ಇದ್ದಾರೆ. ನಿಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಇದ್ದಾರಾ? ಇದ್ದಾರೆ. ನಿಮ್ಮಲ್ಲಿ ಅನಸ್ಥೆಟಿಸ್ಟ್ ಇದ್ದಾರಾ? ಇದ್ದಾರೆ. ಯಾವ ಡಾಕ್ಟರ್ ಕೇಳಿ ಇದ್ದಾರೆ. ಆಯುರ್ವೇದಿಕ್ ಇದ್ದಾರಾ? ಇದ್ದಾರೆ. ಹೋಮಿಯೋಪತಿಕ್ ಇದ್ದಾರಾ? ಇದ್ದಾರೆ. ಎಲ್ಲರೂ ಇದ್ದಾರೆ. ವಿ ಆರ್ ಅ ಫ್ಯಾಮಿಲಿ ಫುಲ್ ಆಫ್ ಡಾಕ್ಟರ್ಸ್. ಬೇಸಿಕಲಿ ವಿ ಆರ್ ಅ ಫ್ಯಾಮಿಲಿ ಫುಲ್ ಆಫ್ ಪೀಪಲ್ ಹೂ ಆರ್ ಇನ್ ಟು ಅಕಾಡೆಮಿಕ್ಸ್. ಇಡೀ ಫ್ಯಾಮ್ಲಿನಲ್ಲಿ ನಾನು ಒಬ್ಬಳೇ ಬಣ್ಣ ಹಚ್ಚಿರೋದು, ನಾನು ಒಬ್ಬಳೇ ಮೇಕಪ್ ಹಾಕಿರೋದು, ಆ್ಯಂಡ್ ನಾನು ಒಬ್ಬಳೇ ಕ್ಯಾಮ್ರಾ ಮುಂದೆ ಇರೋದು. ಓಕೆ, ಅದರ್ಸ್ ಆರ್ ಆಲ್ ಹೀರೋಸ್ ಬಿಹೈಂಡ್ ದ ಕ್ಯಾಮ್ರಾ. ಈಗ ಅಪ್ಪ ಡಾಕ್ಟರ್ ಆಗಿದ್ದಾಗ ಮಗಳು ಡಾಕ್ಟರ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆ್ಯಕ್ಚುಲಿ ನನಗೂ ಒಂದು ಟೈಮಲ್ಲಿ ನನಗೆ ಅನಿಸಿತ್ತು ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ. ಬಟ್ ದೆನ್ ಐ ಹ್ಯಾವ್ ಒನ್ ಮಾಮ ಆಫ್ ಮೈನ್ ಹೂಸ್ ಅ ಕಾರ್ಡಿಯಾಲಜಿಸ್ಟ್. ಆ್ಯಕ್ಚುಲಿ ನಾನು 9th 10th ಇದ್ದಾಗ ಅವ್ರಿಗೆ ನೋಟ್ಸ್ ಬರ್ಕೊಡ್ತಾ ಇದ್ದೆ, ಬಿಕಾಸ್ ಅವರು ಹಿ ವಾಸ್ ಡೂಯಿಂಗ್ ಕಾರ್ಡಿಯಾಲಜಿ. ಸೊ ಅವರು ನಾನು ಸೆಕೆಂಡ್ PUC ಆದಮೇಲೆ ಮಾಮ ಹೀಗೆ MBBS ತೊಗೊಳ್ಳ ಅಂದರೆ, ಅಪ್ಪ ನಾವು ಓದ್ತಾ ಇರೋದೇ ಸಾಕು, ನೀನು ಮಾಡಬೇಡ, ದಟ್ಸ್ ವಾಟ್ ಹಿ ಸೆಡ್. ಸೊ ಹಾಗಾಗಿ ಪ್ರಾಬಬ್ಲಿ ಐ ಡಿಡ್ಂಟ್ ಗೋ. ಬಟ್ ನಮ್ಮ ತಾತನಿಗೆ ತುಂಬ ಆಸೆ ಇತ್ತು, ಐ ಶುಡ್ ಗೋ ಇನ್ ಟು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತು, ಐ ಶುಡ್ ಡೂ IPS, ಆ ಥರ ತುಂಬ ಆಸೆ ಇತ್ತು ಅವ್ರಿಗೆ. ನಥಿಂಗ್ ಹ್ಯಾಪನ್ಸ್. ಡೆಸ್ಟಿನಿ ಆರ್ ಅದರ್ ಪ್ಲಾನ್ಸ್. ಬ್ಯಾಂಗ್ಳೂರಲ್ಲಿ ಸ್ಕೂಲಿಂಗ್ ಎಲ್ಲ ಹುಬ್ಳಿಯ? ಇಲ್ಲ, ಐ ಥಿಂಕ್ ಐ ವಾಸ್ ದೇರ್ ಇನ್ ಹುಬ್ಳಿ ಓನ್ಲಿ ಟಿಲ್ 2nd standard. ಓಕೆ, ಆಮೇಲೆ ವಿ ಶಿಫ್ಟೆಡ್. ಹಾಂ, ಬಿಕಾಸ್ ಮೈ ಮದರ್ಸ್ ಫ್ಯಾಮಿಲಿಗೆ ನಮ್ಮ ಅಮ್ಮನೇ ದೊಡ್ಡವರು. ಸೊ ಮೈ ಗ್ರ್ಯಾಂಡ್ ಮದರ್ ಫೆಲ್ ಸಿಕ್. ಓಕೆ, ಸೊ ದೆನ್ ವಿ ಆಲ್ ಹ್ಯಾಡ್ ಟು ಶಿಫ್ಟ್. ನಾರ್ತ್ ಕರ್ನಾಟಕದವರು ಅಂದರೆ ಉತ್ತರ ಕರ್ನಾಟಕದವರು ಭಾಷೆ ನೀವು ಅಲ್ಲಿ ಇದು ಮಾತಾಡ್ತೀರಾ? ಹ್ಞೂ, ಮಾತಾಡ್ತೀನಿ. ಒಂದು ಸ್ಯಾಂಪಲ್. ಹೆಂಗದಿರಿ? ಚಲೋ ಓದಿವ್ರಿ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ನೀವು ಅಲ್ಲಿ ಹುಬ್ಳಿ ಸೈಡ್ ಅವರು ಅಂದ್ರೆ ಉತ್ತರ ಕರ್ನಾಟಕದವರು ಅಂತ ಗೊತ್ತಾಗಲ್ಲ, ಹೆಸರಿಂದ ಕಂಡುಹಿಡಿಬೇಕಷ್ಟೇ. ಹಳ್ಳಿಕೇರಿ ಅಂತ ಅದೊಂದು. ಅಂದ್ರೆ ಏನಾಗುತ್ತೆ, ಮಾತಾಡ್ತಾ ಇದ್ರೆ ಅಫ್ಕೋರ್ಸ್ ನಾನು ಮಾತಾಡ್ತೀನಿ, ಬಟ್ ಈ ತರ ಬೆಂಗಳೂರು ಕನ್ನಡ ಮಾತಾಡೋರ್ಗೆ ಎಲ್ಲ ಐ ಕೆ ನಾಟ್ ಟಾಕ್ ಟು ದೆಮ್ ಹಂಗೆ ಸಡನ್ ಆಗಿ. ಇಫ್ ಆ ಕಡೆಯಿಂದ ಮಾತು ಬಂತು ಅಂದ್ರೆ ಈ ಕಡೆಯಿಂದನೂ ಮಾತು ಬರುತ್ತೆ. ಓಕೆ, ಆ ಥರ ಮಧ್ಯ ಮಧ್ಯ ಸ್ವಲ್ಪ ಅಲ್ಲಿ ಭಾಷೆನ ಬಳಸಿ, ಅದ್ರ ಸೊಗಡೆ ಬೇರೆ ಅಲ್ವಾ? ಹೌದು. ಸೊ ಚೈತ್ರ ಅವರೇ, ನಿಮ್ಮ ಕಾಲೇಜಲ್ಲಿ ನಿಮಗೆ ಅಂದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನೀವು ರಂಗಭೂಮಿ ಕಲಾವಿದೆ ಅಂದರೆ ಥಿಯೇಟರ್ ಪರ್ಸನ್ ಅಂತ ಗೊತ್ತಿಲ್ಲ, ಸೀದಾ ಮಾಡ್ಲಿಂಗ್ ಇಂದ ಬಂದಿರಬಹುದು ಅಂತ ಅನ್ಕೊಂಡಿದ್ದಾರೆ. ಮಾಡ್ಲಿಂಗ್ ಜರ್ನಿ ಬಗ್ಗೆ ಹೇಳಿ. ಮಾಡ್ಲಿಂಗ್ ಅಲ್ಲಿ ಬ್ಯೂಟಿ ಪೆಜೆಂಟ್ಸ್ ಅಲ್ಲೆಲ್ಲ ನೀವು ಪಾಲ್ಗೊಂಡಿದ್ದೀರಾ? ಹೌದು ಹೌದು. ಅಂದರೆ ಅವಾಗ ವಿ ಹ್ಯಾಡ್ ಅ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್. ಅಂದರೆ ವಿ ವರ್ ಆಲ್ ಲೈಕ್
ಸೃಜನ್ ಇದ್ದ, ಸೃಜನ್ ಲೋಕೇಶ್. ಎಸ್ ಸೃಜನ್ ಇದ್ದ, ಆ್ಯಂಡ್ ಶ್ರೀನಾಥ್ ಅವ್ರ ಮಗಳು ಅಮೂಲ್ಯ ಇದ್ಲು. ಅವಾಗ ಒಬ್ಳು ಆ್ಯಂಕರ್ ಇದ್ಲು, ನಿಮ್ಗೆ ಜ್ಞಾಪಕ ಇದೆಯಾ? ದೇವಿಕಾ. ಇಲ್ಲ, ಉದಯ ಟಿವಿ ಆ್ಯಂಕರ್ ಅವಳು Okay, fine. ದೇವಿಕಾ ಇದ್ಲು. ನಾನಿದ್ದೆ. ಈಗ ಡಾನ್ಸರ್ ಗೋಕುಲ್, ಐ ಥಿಂಕ್ ಯು ವಿಲ್ ನೋ ಹೆಮ್. Choreographer. ಕೊರಿಯೋಗ್ರಫರ್ ಹಿ ಈಸ್ ನೌ. ಗೋಕುಲ್ ಇದ್ದ. ಆ್ಯಂಡ್ ನಾವು ಒನ್ ಆಫ್ ಮೈ ಅದರ್ ಫ್ರೆಂಡ್, ಹೀ ಈಸ್ ಆ್ಯಕ್ಟಿಂಗ್, ಅವನ ಹೆಸರು ಸುಧನ್ವ ಅಂತ ಇದ್ದ, ನಿತಿನ್. ಸೊ ವಿ ವರ್ ಆಲ್ ಲೈಕ್ ಅಬೌಟ್ 10 to 12 ಯಂಗ್ಸ್ಟರ್ಸ್. ಓಕೆನಾ? ಸೊ ಅದಕ್ಕೆ ಅವಾಗ ಸುಮ್ಮನೆ ಒಂದು ಗ್ರೂಪ್ ಮಾಡಿಕೊಂಡು, ಅವಾಗ ಇವಾಗೆಲ್ಲ ನಡೆಯಲ್ಲ ಅನ್ಸುತ್ತೆ ಅದೆಲ್ಲ. ಅವಾಗ ಆರ್ಕೆಸ್ಟ್ರಾಗಳು ನಡೆಯೋದು, ದಸರಾನಲ್ಲಿ ತುಂಬ ಅಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ದಸರಾನಲ್ಲಿ ಮೈಸೂರಲ್ಲಿ ಶೋಸ್ ನಡೆಯೋದು, ಎಲ್ಲೆಲ್ಲೋ ಊರಲ್ಲಿ ಸ್ಟೇಜ್ ಶೋಗಳು ನಡೆಯೋದು. ಸೊ ಒಂದ್ಸತಿ ಐ ಡೋಂಟ್ ನೋ ಹೌ ಸೃಜನ್ ಗಾಟ್ ಮೈ ನಂಬರ್. ಓಕೆ, ಸೃಜನ್ ಫೋನ್ ಮಾಡ್ದ ನನಗೆ ಒಂದ್ಸತಿ. ಸೊ ದೆನ್ ಅವಾಗ ಹಿ ಸೆಡ್ ಕಮ್ ಹೋಮ್, ವಿ ವಾಂಟ್ ಟು ಮೀಟ್. ನನ್ಗೇನೂ ಐಡಿಯಾ ಇಲ್ಲ, ಸುಮ್ಮನೆ ಹೋದೆ. ಅವಾಗ ಸೊ ಅವರೆಲ್ಲ ಒಂದು ಗ್ರೂಪು, ದೇ ಯೂಸ್ ಟು ಡೂ ಡಾನ್ಸ್, ದೇ ಯೂಸ್ ಟು ಡೂ ಫ್ಯಾಷನ್ ಶೋಸ್. ನಮ್ದೇ ಬಟ್ಟೆ ಹಾಕೊಂಡು ಮಾಡೋದು. ಇದೇನಂದ್ರೆ ಆರ್ಕೆಸ್ಟ್ರಾ ನಡೀತಿರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಡಾನ್ಸ್ ಬರೋದು, ಆ ತರ. ದಟ್ ಇಸ್ ಎವ್ರಿಥಿಂಗ್. ಸ್ಕಿಟ್ ಮಾಡ್ತಿರ್ಲಿಲ್ಲ ನಾವು ಯಾರು ಅಷ್ಟು ಆಕ್ಟರ್ಸ್ ಇರ್ಲಿಲ್ಲ ಅವಾಗ, ಸ್ಕಿಟ್ ಎಲ್ಲ ಇಲ್ಲ. ಸೊ ಐ ಜಸ್ಟ್ ವೆಂಟ್. ನನಗೆ ಹಾಲಿಡೇಸ್ ನಡೀತಾ ಇತ್ತು ಕಾಲೇಜಿಂದ. ಐ ಸೆಡ್ ಓಕೆ, ಟ್ರೈ ಮಾಡೋಣ ಅಂತ ಹೋಗಿ ದೆನ್ ವಿ ಡಿಡ್. ಸೊ ಫಸ್ಟ್ ಟೈಮ್ ಸೃಜನ್ ಗೇವ್ ಮಿ 300 rupees for a show that I did with him. And the first person to ever put on any makeup on my face was Pooja Lokesh. ಹೌದಾ? ನನಗೆ ಒಂದು ಐಲೈನರು ಹಚ್ಕೊಳಕ್ ಬರ್ತಾ ಇರಲಿಲ್ಲ. ಸೊ ಶಿ ವಾಸ್ ದ ಫಸ್ಟ್ ಪರ್ಸನ್ ಟು ಪುಟ್ ಎನಿ ಕೈಂಡ್ ಆಫ್ ಮೇಕಪ್ ಆನ್. ಒಂದು ಲಿಪ್ಸ್ಟಿಕ್, ಒಂದು ಐಲೈನರ್ ಹಾಕಿದ್ದು ಪೂಜಾನೇ ನನಗೆ. ಸೊ ಹಾಗೆ. ಸೊ ದ್ಯಾಟ್ಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ದೆನ್ ಅಲ್ಲಿ ಆ ಗ್ರೂಪ್ಗೆ ನವೀನ್ ಮಯೂರ್ ಬಂದು ಜಾಯ್ನ್ ಆದ. ಸೊ ಸಿ ಆವಾಗ ಇಷ್ಟು ಪ್ರೊಫೆಷ್ನಲ್ ಆಗೂ ಇರಲಿಲ್ಲ. ಫ್ರಮ್ ಸಂಬಡಿ ನಮ್ಮ ಇಂಡಸ್ಟ್ರಿಯಿಂದಾನೇ ಬರ್ದೇ ಇರೋರು ಅಥವಾ ಗೊತ್ತಿಲ್ಲದೆ ಇರೋರು, ಅಥವಾ ಪ್ರಾಬ್ಲಿ ನಮಗೆ ಅಷ್ಟು ಬುದ್ಧಿ ಇರ್ತಿತ್ತೋ ಇಲ್ವೋ. ಸೊ ಹಾಗಾಗಿ ನವೀನ್ ಮಯೂರ್ ಬಂದು ನಮ್ಮ ಇದಕ್ಕೆ ಜಾಯ್ನ್ ಆದ. ಸೊ ಆವಾಗ ಅವನು ಯಾವುದೋ ಒಂದು ಕಾಂಟೆಸ್ಟ್ ನಡೀತಾ ಇದೆ, ಮಾಡೆಲ್ ಆಫ್ ದ ಮಿಲೆನಿಯಮ್. ಅದಕ್ಕೆ ಜನ ಹುಡುಕ್ತಾ ಇದ್ದಾರೆ ಟು ಟೇಕ್ ಪಾರ್ಟ್. ನೀನು ಟೇಕ್ ಪಾರ್ಟ್, ಯು ಆಲ್ಸೋ ಟೇಕ್ ಪಾರ್ಟ್ ಅಂತ ಅಂದ. ಸೊ ಲೈಕ್ ಓಕೆ, ನನಗೇನು. ಸೊ ನಮ್ಮಮ್ಮ ಹೊಲಿದಿದ್ದು ಬಟ್ಟೆ, ನಮ್ಮಮ್ಮನ ಸೀರೆ ಎಲ್ಲನ ಹಾಕ್ಕೊಂಡು ಐ ವಾಕ್ಡ್. ಸೊ ಅದು ಐ ಒನ್. ಅದ್ರ ಹೆಸರು ಮಾಡೆಲ್ ಆಫ್ ದ ಮಿಲೆನಿಯಮ್ ಅಂತ. 1999 ಎಂಡ್ 2000 ಇದಕ್ಕೆ. ಸೊ ದೆನ್ ಐ ಒನ್ ದ್ಯಾಟ್. ಆಫ್ಟರ್ ಐ ಒನ್ ದ್ಯಾಟ್, ಆ ಕಾಂಟೆಸ್ಟಿಂದ ದೇ ವರ್ ಸೆಂಡಿಂಗ್ ಸಂಬಡಿ ಫಾರ್ ಮಿಸ್ ಕಂಟ್ರಿ ಕ್ಲಬ್. ಹೌದು, ನೆಕ್ಸ್ಟ್ ಅವರೇ ಕಳಿಸ್ತಾ ಇದ್ರು. ಸೊ ಅದು ಗೊತ್ತಿರಲಿಲ್ಲ ನನಗೆ. ಸೊ ಅವರೇ ಕಳಿಸಿದ್ರು. ಸೊ ಅದು ಹೋಗ್ಬಿಟ್ಟು ನೋಡಿದ್ರೆ ಅವಾಗ ಐ ಸಾ, ಓಕೆ, ಎಷ್ಟು ಜನ ಇದ್ದಾರೆ ಹೂ ವಾಂಟ್ ಟು ಡೂ ಮಾಡಲಿಂಗ್ ಈ ಥರ ಎಲ್ಲ ಅಂತ. ವೆರಿ ರಾ, ನಡಿಯಕ್ಕೆ ಬರಲ್ಲ, ನಥಿಂಗ್. ಹಾಗೆಲ್ಲ ಗ್ರೂಮಿಂಗ್ ಕ್ಲಾಸಸ್ ಎಲ್ಲ ಇರಲಿಲ್ವಾ? ಇಲ್ಲ, ಇತ್ತು, ಬಟ್ ನನಗೆ ಗೊತ್ತಿರಲಿಲ್ಲ. ಸಿ ಐ ಡೋಂಟ್ ಕಮ್, ಐ ವಾಸ್ ಸೌತ್ ಬ್ಯಾಂಗ್ಳೂರ್, ಜಯನಗರ್, ವಿಜಯ ಹೈಸ್ಕೂಲ್, ನ್ಯಾಷನಲ್ ಕಾಲೇಜ್ ಬಸವನಗುಡಿ, ಸೊ ಅದೆಲ್ಲ ಗೊತ್ತೇ ಇರಲಿಲ್ಲ ಅಷ್ಟು. ಅಂದರೆ ನಮ್ಮ ಫ್ಯಾಮ್ಲಿನಲ್ಲೂ ಯಾರಿಗೂ ಆ ಥರದ್ದು ಇನ್ಕ್ಲಿನೇಷನ್ನು ಅಥವಾ ಆ ಥರದ್ದು ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ನಿಮ್ಮ ಫ್ಯಾಮಿಲಿಯಿಂದ ನೀವೇ ಫಸ್ಟು ಈ ಫೀಲ್ಡ್? ಹೌದು. ಸೊ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಸೊ ಐ ಟುಕ್ ಪಾರ್ಟ್ ಇನ್ ದ್ಯಾಟ್ ಆ್ಯಂಡ್ ಐ ಒನ್ ದ್ಯಾಟ್ ಆಲ್ಸೋ. ಓ, ಸೂಪರ್. ಸೊ ಅದಾದಮೇಲೆ ಐ ಡೋಂಟ್ ನೋ ವೆದರ್ ಯು ರಿಮೆಂಬರ್, ಯಾವುದೋ ಒಂದು ಪೇಪರಲ್ಲಿ ಒಂದು ಬರೋದು, ಚಂದ್ರಿಕಾ ಫೇಸ್ ಆಫ್ ದ ವೀಕ್ ಅಂತ ಬರೋದು ಒಂದೊಂದು ಫೋಟೋ. ಓಕೆ. ಒನ್ ಕಾಂಪಿಟೇಷನ್ ಥರ? ಇಲ್ಲ, ಫೇಸ್ ಚಂದ್ರಿಕಾ ಸೋಪ್ ಬರ್ತಿತ್ತಲ್ವಾ, ಒಂದಿಷ್ಟು ಆಗ ಪ್ರಿಂಟ್ ಮೀಡಿಯಾಗಳಲ್ಲಿ ಬರೋದು. ಸೊ ಅವಾಗ ಅದಕ್ಕೆ ಯಾರೋ ಒಬ್ರು ಕರೆದ್ಬಿಟ್ಟು, ವಿ ವಾಂಟ್ ಟು ಡೂ ಯೋರ್ ಫೋಟೋ ಶೂಟ್. ಐ ವಾಸ್ ಲೈಕ್, ಫೋಟೋ ಶೂಟ್? ಓಕೆ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡಿಸಿ ಆ ಪೇಪರಲ್ಲಿ, ಅದೇ ದೊಡ್ಡದು. ದೆನ್ ಐ ಫಿಗರ್ಡ್ ಔಟ್ ಏನು ಮಾಡೋದು, ಹೌ ಟು ಪ್ರೊಫೆಷ್ನಲಿ ಡೂ ದಿಸ್ ಅಂತ. ಆವಾಗ MS ಶ್ರೀಧರ್ ಅಂತ ಒಬ್ಬರು ಕೊರಿಯೋಗ್ರಫರ್ ಇದ್ರು.
Yes. And he was very strict, very strict teacher. ಸೊ ಆ್ಯಂಡ್ ಅವ್ರು ಅಕ್ಸೆಪ್ಟ್ ಮಾಡೋದೇ ಕಷ್ಟ ಒಬ್ರನ್ನ ಸ್ಟೂಡೆಂಟಾಗಿ, ಆ ಥರ ಇತ್ತು ಟೈಮು. ಸೊ ಈ ವಾಸ್ ವೆರಿ ಫೇಮಸ್ ಆವಾಗ. ಹೌದು, ಈಗಿಲ್ಲ ಅವರು. ಹಾಂ, ಯಾ, ಐ ವೆಂಟ್ ಇನ್ recently 2 years 3 years ago he expired and I went and saw him before that. But avaga he trained me. You won't believe it, ಒಂದು ಸೆನ್ಸ್ ಆಫ್ ಫ್ಯಾಷನ್ ಇರಲಿಲ್ಲ. ಇವಾಗ ನೀವು ಹೇಳ್ತೀರಾ ಯು ಲುಕ್ ಸೋ ಪ್ರಿಟಿ, ಯು ಡ್ರೆಸ್ ಅಪ್ ಸೋ ವೆಲ್. ಐ ಥಿಂಕ್ ನಾನು ಇವಾಗ ಏನೇ ಬಟ್ಟೆ ಹಾಕ್ಕೊಂಡ್ರು, ಇಫ್ somebody says ಯು ಲುಕಿಂಗ್ ವೆರಿ ಪ್ರಿಟಿ, ಆರ್ ಇಫ್ ಐ ಆಮ್ ಗ್ರೂಮ್ಡ್, ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋತೀರಾ, ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ, ಅಥವಾ ಎಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ನೀವು ಕಾಣ್ತೀರಾ ಅಂತ ಏನೇ ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು, ಮನಸ್ಸಲ್ಲಿ ಐ ಜಸ್ಟ್ ಥಿಂಕ್ ಥ್ಯಾಂಕ್ ಯು ಶ್ರೀಧರ್, ಬಿಕಾಸ್ ಹಿ ಟ್ರೈನ್ಡ್ ಮೀ, ಹಿ ಗ್ರೂಮ್ಡ್ ಮೀ. ನೀವು ನಂಬಲ್ಲ, ಈ ಕಲರ್ ಪ್ಯಾಂಟು, ಅದಕ್ಕೆ ಸ್ಕೈ ಬ್ಲೂ ಕಲರ್ ಶರ್ಟ್ ಹಾಕೊಂಡು ಹೋಗಿದ್ದೆ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ. ಕಲರ್ ಮಿಸ್ ಮ್ಯಾಚ್. I didn't have any sense of anything. I mean, you know, somebody who was so raw, he took me in and then he made me become a very polished version. ಒಂದು ಮೇಕಪ್ ಮಾಡ್ಕೊಳ್ಳೋದಾಗಲಿ, ಒಂದು ಆಚೆ ಹೋದರೆ ಯಾವ ಥರ ಪ್ರೆಸೆಂಟ್ ಮಾಡಬೇಕಾಗಲಿ, ಒಂದು ಇದಕ್ಕೆ ಏನಂತಾರೆ, ಒಂದು ಸ್ಕ್ರೀನ್ ಟೆಸ್ಟ್ ಹೋದರೆ ಹೇಗಿರಬೇಕು, ನಾನು ಯಾವ ಥರ ಬಟ್ಟೆಗಳು ಹಾಕ್ಕೋಬೇಕು. ಫಸ್ಟ್ ಟೈಮ್ ಹಿ ಗಾಟ್ ಮೈ ಹೇರ್ ಕಲರ್ಡ್. ಓಕೆ, ಹೀ ಈಸ್ ದ ಒನ್. ನನಗೆ ಇಲ್ಲಿ ಐ ಹ್ಯಾಡ್ ಅ ಪ್ರೊಟ್ರೂಡಿಂಗ್ ಕ್ಯಾನೈನ್. ಹೀ ಈಸ್ ದ ಒನ್ ಹೂ ಗಾಟ್ ದ್ಯಾಟ್ ಕರೆಕ್ಟೆಡ್, ಸ್ಮೈಲ್ ಕರೆಕ್ಷನ್ ಮಾಡಿಸಿ. ಸಿ ಹೀ ಈಸ್ ಸಂಬಡಿ ಹೂ ಐ ಫೀಲ್ ಒಂದು ಕಲ್ಲನ್ನ ಒಂದು ಶಿಲೆ ಮಾಡ್ತಾರಲ್ಲ, ಹಿ ಡಿಡ್ ದ್ಯಾಟ್ ವಿತ್ ಮೀ. ಅಫ್ಕೋರ್ಸ್ ಕಲ್ಲನ್ನ ಹೆಂಗೆ ಹಾಕೊಂಡು ಹೊಡಿತಾರೋ ಹಾಗೆ ಹೊಡೆದೇ ಮಾಡಿದ್ದು. ಹಿ ವಾಸ್ ವೆರಿ ಸ್ಟ್ರಿಕ್ಟ್ ಅಂದರೆ ದೆರ್ ಹ್ಯಾವ್ ಬಿನ್ ಸೋ ಮೆನಿ ಟೈಮ್ಸ್ ದಟ್ ಐ ಯೂಸ್ ಟು ಕ್ರೈ. ಎಷ್ಟು ವರ್ಷ ಅವ್ರ ಅಂಡರ್ ಗ್ರೂಮಿಂಗ್ ನೀವು ಕ್ಲಾಸ್ ತಗೊಂಡ್ರಿ? ಐ ಥಿಂಕ್ ಐ ಡಿಡ್ ಇಟ್ ಫಾರ್ ಅಬೌಟ್ ಒನ್ ಇಯರ್. ಓಕೆ, ಆಫ್ಟರ್ ದಟ್ ಓಕೆ ನೀವು ಗ್ರೂಮ್ ಆದ್ರಿ, ತುಂಬ ಅಂದರೆ ಅದ್ರ ನಂತರ ನಿಮಗೆ ಎಲ್ಲ ಫ್ಯಾಷನ್ ವರ್ಲ್ಡಿಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಾಯ್ತು, ಹೇಗೆ ಪ್ರೆಸೆಂಟ್, ಹೇಗೆ ವಾಕ್ ಮಾಡೋದ್ರಿಂದ ಹಿಡಿದು ಎಲ್ಲ. ಸೊ ನಂತರ ಮಾಡ್ಲಿಂಗ್ ಅಲ್ಲೇ ಇದ್ರ ಅಥವಾ ಆಕ್ಟಿಂಗ್ ಫೀಲ್ಡಿಗೆ ಜಂಪ್ ಆದ್ರ? ಮಾಡ್ಲಿಂಗ್ ಅಲ್ಲೇನೆ ಇದ್ದೆ ನಾನು. ಆಕ್ಚುಲಿ ಐ ವಾಸ್ ದೆನ್ ಐ ವನ್ ದ ಗ್ಲಾಡ್ರಾಗ್ಸ್ ಮೆಗಾ ಮಾಡೆಲ್ ಸೌತ್ ಇಂಡಿಯಾ. ಹೌದು. ಸೊ ಅವಾಗ್ಲೇನೆ ಐ ವೆಂಟ್ ಟು, ಅದು ಸ್ವಲ್ಪ ರೆಪ್ಯೂಟೆಡ್. ಹೌದು. ಸೊ ಐ ವೆಂಟ್ ಫಾರ್ ಗ್ಲಾಡ್ರಾಗ್ಸ್, ಐ ವನ್ ಗ್ಲಾಡ್ರಾಗ್ಸ್. ದೆನ್ ಅದಾದಮೇಲೆ ಐ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಶೋಸ್ ಬೆಂಗಳೂರಲ್ಲೇ, ಬೆಂಗಳೂರಲ್ಲಿ, ಔಟ್ಸೈಡ್ ಬ್ಯಾಂಗ್ಳೂರ್, ಎವ್ರಿವೇರ್. But somewhere he always used to say that I know you're going to get into Kannada industry. Again, it was a sixth sense or what, I don't know. Sridhar always used to say, I know you're going to become an actor. So ಅವ್ರು ಹೇಳ್ದಂಗೆ ನನಗೆ ಆಫರ್ಸ್ ಬರೋಕ್ಕೆ ಶುರು ಆಯಿತು. I rejected so many offers also because ಅದೇನೋ ಒಂಥರ ನೋ, ಐ ವಿಲ್ ನಾಟ್ ಗೆಟ್ ಇನ್ ಟು ಆ್ಯಕ್ಟಿಂಗ್ ಅನ್ನೋದೊಂದು ಇರುತ್ತಲ್ಲ. ಮೀನ್ಸ್ ಐ ಡಿಡ್ ವಾಂಟ್ ಟು ಪ್ರೂವ್ ಹಿಮ್ ರೈಟ್. ಸೊ but then eventually that is what happened. I became an actor. ಯಾವುದು ನಿಮ್ಮ ಮೊದಲ ಸಿನಿಮಾ? ನನ್ನ ಫಸ್ಟ್ ಮೂವಿ ಲವ್ಲವಿಕೆ ಅಂತ. ಓಕೆ. That never got released. Then the second movie was ಚೆಲ್ವೆ ಒಂದು ಹೇಳ್ತೀನಿ, ಫ್ರಮ್ ಉಷಾ ಹಿರನ್ ಮೂವೀಸ್, ರಾಮೋಜಿ ರಾವ್ ಪ್ರೊಡಕ್ಷನ್ ಅವ್ರದ್ದು. ಹೌದಾ? ಹಾಂ, that was released. That didn't do very well. ನನಗೆ I've done 2-3 movies before. Khushi was the one which got me a lot of popularity. ರೆಕಗ್ನೈಸೇಷನ್ ಅಷ್ಟೇ ಆ ಮೂವಿಯಿಂದ. Yeah. ಈಗಲೂ ನಿಮ್ಮನ್ನು ತುಂಬಾ ಜನ ಗುರುತಿಸೋದೇ ಖುಷಿ ಹೌದು. ಇಂದ ಅಲ್ವಾ? That one song is there which has ಅದು ಎಷ್ಟು ರೀಕಾಲ್ ವ್ಯಾಲ್ಯೂ ಇದೆ ಜನಕ್ಕೆ ಅಂದರೆ, ಖುಲ್ಲಂ ಮುದ್ದಾಡು, ದ್ಯಾಟ್ ಚೇಂಜ್ಡ್ ಮೈ ಕರಿಯರ್ ಆರ್ ದ ವೇ ಪೀಪಲ್ ಲುಕ್ ಎಟ್ ಮೀ, ಎವ್ರಿಥಿಂಗ್. ಅದು ಮುಂಚೆ ಮಾಡಿರೋ ಮೂವೀಸು ಗೊತ್ತಿಲ್ಲ, ಅದಾದ್ಮೇಲೆ ಮಾಡಿರೋ ಮೂವೀಸು ಗೊತ್ತಿಲ್ಲ, ಬಟ್ ಆ ಮೂವಿ ಅಂತೂ ನೋಬಡಿ ವಿಲ್. ಒಂದೆರಡು ಲೈನ್ ಹೇಳಿ ಆ ಸಾಂಗ್ ನೋಡೋಣ. ಖುಲ್ಲಂ ಮುದ್ದಾಡು ಒಮ್ಮೆ ನನ್ನನ್ನು, ಆರ್ ಯು ರೆಡಿ? So that was like, are you ready ಅನ್ನೋದೊಂದು ಕ್ಯಾಚ್ ಫ್ರೇಸ್ ಇತ್ತು. ಹೌದು. And I should really thank Prakash and Guru Kiran for giving me that song, and
ಇವತ್ತಿನವರೆಗೂ ಇಟ್ ಇಸ್ ಲೈಕ್ ಈಗಲೂ ರೇಡಿಯೋಗಳಲ್ಲಿ FM ರೇಡಿಯೋಗಳಲ್ಲಿ ಬರ್ತಾ ಇರತ್ತಲ್ಲ. ಬರ್ತಾ ಇರುತ್ತೆ. ಅಂಡ್ ಅದು ತುಂಬಾ ಪಾಪ್ಯುಲಾರಿಟಿ ಕೊಟ್ಟ ಕ್ಯಾರೆಕ್ಟರ್ ನಂಗೆ. ಅದು ಆ ಸೀರಿಯಲ್ ಆ ಪ್ರಾಜೆಕ್ಟ್ ಅಲ್ಲಿ ಖುಷಿ ಮೂವಿನಲ್ಲಿ ದ ಹೀರೋ ಯೂಸ್ ಟು ಕಾಲ್ ಮಿ ಹಾಯ್ ಐ ಲವ್ ಯು ಅಂತ. ನನ್ಗೆ ಇವಾಗ ಎಷ್ಟು DMs ಬರುತ್ತೆ ಗೊತ್ತಾ, ಹಾಯ್ ಐ ಲವ್ ಯು. ನನ್ಗೆ ಕೆಲವೊಂದ್ಸತಿ ಏನಿದು ಲೈನ್ಸ್. ಬಟ್ ದೆನ್ ಇಟ್ ಈಸ್ ಲೈಕ್ ಪೀಪಲ್ ಆರ್ ಕನೆಕ್ಟಿಂಗ್ ಟು ದಟ್ ಮೂವಿ ಅಂಡ್ ಸ್ಟಿಲ್ ಮೆಸೇಜಿಂಗ್ ಮೀ. ಸೊ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ದಟ್ ಮೂವಿ ಹ್ಯಾಡ್ ಇನ್ ಮೈ ಲೈಫ್. ಓಕೆ, ಆ ಸಿನಿಮಾ ನಂತರ ಇನ್ನು ಯಾವ್ಯಾವ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರಿ? ಆ ಸಿನಿಮಾ ಆದ್ಮೇಲೆ ಗುನ್ನ, ಶಿಷ್ಯ, ಕಾಂಚನಗಂಗಾ ಮಾಡಿದೆ, ಗೌಡ್ರು ಮಾಡಿದೆ. ಐ ಹ್ಯಾವ್ ಡನ್ ಕ್ಲೋಸ್ ಟು 15 ಮೂವೀಸ್. ಓಕೆ, ಹೌದು. ಓಕೆ ಓಕೆ. ಸೊ 15 ಮೂವೀಸಲ್ಲಿ ಕಾಣಿಸ್ಕೊಂಡ್ರಿ. ಆಮೇಲೆ ನಂತರ ಸ್ವಲ್ಪ ನಮಗೆ ಅಂದರೆ ನಂತರ ಏನಾಯಿತು? ನಂತರ ಐ ಜಸ್ಟ್ ಗಾಟ್ ಮ್ಯಾರಿಡ್. ಹಾಂ ಹಾಂ. ಸೊ ಐ ವಾಸ್ ಅ ಹೋಮ್ ಮೇಕರ್. ಐ ಡಿಸೈಡೆಡ್ ಟು ಬಿ ಅ ಹೋಮ್ ಮೇಕರ್. ಅಂದರೆ ನೀವು ಸಿನಿಮಾ ಕ್ವಿಟ್ ಮಾಡಬೇಕು ಅಂತ ಅನ್ಕೊಂಡ್ರ ಅಥವಾ ಬ್ರೇಕ್ ತಗೊಂಡ್ರ? ಕ್ವಿಟ್ ಮಾಡಿಬಿಟ್ಟಿದೆ. ಹೌದಾ? ರೀಸನ್? ಬಿಕಾಸ್ ಐ ಗಾಟ್ ಮ್ಯಾರಿಡ್. ಅಲ್ಲ, ಬಿಕಾಸ್ ನೀವು ಮದುವೆ ಆಗಿದ್ರಿ ಅನ್ನೋದೊಂದೇ ರೀಸನ್ ಇರಲ್ಲ. ಎಲ್ಲರೂ ಬ್ರೇಕ್ ಅಂತಾರೆ, ನೀವು ಯಾಕೆ ಕ್ವಿಟ್ ಅಂತೀನಿ? ಬಿಕಾಸ್ ನಾನು ಮದುವೆ ಆದವ್ರಿಗೆ ಇಟ್ ವಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದ್ಯಾಟ್ ಚಾಪ್ಟರ್ ಬಿಕಾಸ್ ದಟ್ ಈಸ್ ನಾಟ್ ಐ ಡೋಂಟ್ ವಾಂಟ್, ಅದು ಬೇಡವೇ ಬೇಡ ನನಗೆ ಈಗ. ಸೊ ದಟ್ಸ್ ಅ ಕ್ಲೋಸ್ ಚಾಪ್ಟರ್ ಇನ್ ಮೈ ಲೈಫ್. ಆ್ಯಂಡ್ ಅದ್ರ ಬಗ್ಗೆ ಮಾತಾಡಿ ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಮೋರ್ ಇಂಪಾರ್ಟೆನ್ಸ್ ಟು ದಟ್. ಓಕೆ ಓಕೆ. ಸೊ ಒಂಥರ ಏನಂತಾರೆ, ಪ್ರಾಬಬ್ಲಿ ಯು ಕ್ಯಾನ್ ಥಿಂಕ್ ದಟ್ ಫಾರ್ ಅಬೌಟ್ 15 to 17 years in my life I was in coma. Oh my God. Just think like that. I want to think of it like that because that life doesn't exist for me. That nothing of that exists for me. So just think, Chaitra probably went into coma in 2006 and came out of coma in 2021. Oh, till that time. Yes. Okay. That's all. For about 15 years, I disappeared. So, and 2021 is when I came back and I wanted to work again. So just think, don't ask me anything in between that because I don't want to give any more reaction to it or give any more importance to it because that time of my life doesn't exist anymore. So just and I'll only tell you, okay, 2006 ಅಲ್ಲಿ ಏನೋ ಒಂದು ಘಟನೆ ನಡೀತು ನನ್ನ ಜೀವನದಲ್ಲಿ. ನಾನು ಕೋಮಾಗೆ ಹೊಟ್ಟೋದೆ. 2021 ಅಲ್ಲಿ ಎದ್ದೆ ಕೋಮಾಯಿಂದ. ಸೊ ನೀವು ಹಾಗೆ ಹೇಳ್ತೀರಾ? Yes. ಓಕೆ. ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಹೋಮ್ ಟೂರ್ಗಾಗಿ ವಿಶ್ವವಾಣಿ TV ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.